ಪ್ರಾಪರ್ಟೀಸ್ ಇನ್ ಮೈಸೂರು. ಮೈಸೂರು ಬಸ್ ಸ್ಟ್ಯಾಂಡಿಂದ 17ನೇ ಕಿಲೋಮೀಟ್ರಲ್ಲಿ ಇಲ್ಲೊಂದು ಫಾರ್ಮ್ ಹೌಸ್ ಇದೆ 10,000 ಸ್ಕ್ವೇರ್ ಫೀಟಲ್ಲಿ. ಹಿಂದ್ಗಡೆ ರಿವರ್ ಕಾಣ್ತಿದೆ ನಿಂತ್ಕೊಂಡ್ರೆ. ಅಲ್ಲಿಗೆ ಹೋಗ್ಬೇಕಂದ್ರೆ 1.25 ಕಿಲೋಮೀಟ್ರ್ ಬಳಸ್ಕೊಂಡು ಹೋಗಬೇಕು. ಅಲ್ಲಿ ಒಂದು ಫಾಲ್ಸ್ ಬೀಳ್ತಾ ಇದೆ, ಅದು ಪಿಕ್ನಿಕ್ ಸ್ಪಾಟ್, ಅದೆಲ್ಲ ನೋಡೋಕ್ಕೆ ಹೋಗ್ಬೋದು. ಈ ಥರ ಒಂದು ಫಾರ್ಮ್ ಹೌಸ್ ಮಾಡಿದ್ದಾರೆ. ಆ ಕಡೆ ಕಾಣ್ತಾ ಇದ್ದು ಕಿಚನ್, ಮಧ್ಯದಲ್ಲಿ ಬಾರ್ ಕೌಂಟ್ರ್, ಈ ಟೇಬಲ್ ಕಾಣ್ತಾ ಇದೆಯಲ್ಲ ಇದು ಡೈನಿಂಗ್ ಹಾಲ್. ಇದ್ರ ಹಿಂದ್ಗಡೆ ಲಿವಿಂಗ್ ಬರ್ತಿದೆ, ಅದು ಕಾನ್ಫರೆನ್ಸ್ ಹಾಲ್ ಥರನೂ ಯೂಸ್ ಮಾಡ್ಕೋಬೋದು. ಒಂದು ದೊಡ್ಡದು ಸ್ವಿಮ್ಮಿಂಗ್ ಪೂಲ್ ಮಾಡಿದ್ದಾರೆ ನೋಡಿ. ಇದಕ್ಕೆ ಕಾನ್ಫರೆನ್ಸ್ ಹಾಲ್ ಅಂತಲೂ ತಿಳ್ಕೊಬೋದು ಅಥವಾ ಲಿವಿಂಗ್ ಬೇಕಾದ್ರೂ ತಿಳ್ಕೊಬೋದು. ಆ ರೀತಿ ಇದೆ, ಭಾಳ ದೊಡ್ಡದಿದೆ. 4 ಫ್ಯಾನ್ ಹಾಕಿದ್ದಾರೆ, ಎಲ್ಲ ಕಡೆ ಲೈಟಿಂಗ್ ಮಾಡಿದ್ದಾರೆ. 6 ಚೇರ್, ಅದು ಡೈನಿಂಗ್ ಟೇಬಲ್ ಹಾಕಿದ್ದಾರೆ. ಇದು ಫರ್ನಿಷ್ ಸಮೇತ ಕೊಡ್ತಾ ಇರೋದು. ಇದರಲ್ಲಿ ಗನ್ ಇದೆ, ಅದು ಇನ್ಕ್ಲೂಡ್ ಇಲ್ಲ ಅಂತ ಅನ್ನಿಸ್ತದೆ ನೋಡಿ. ಬಾರ್ ಕೌಂಟ್ರ್ ಇದು. ಮೈಸೂರು ಬಸ್ ಸ್ಟ್ಯಾಂಡಿಂದ 17ನೇ ಕಿಲೋಮೀಟರ್ ಡಿಸ್ಟೆನ್ಸ್. ಫುಲ್ ಟಾರ್ ರೋಡ್ ಇದೆ ಅಲ್ಲಿ ತನಕ. ಬೆಂಗಳೂರಿಂದನೂ ಬರಲಿ, ಮೈಸೂರಿಂದನೂ ಬರಲಿ, ಎಲ್ಲಿಂದ ಬಂದ್ರೂ ಟಾರ್ ರೋಡೇ ಸಿಕ್ಕೋದು. ಅಗಲ ರೋಡ್ ಇದೆ. ಒಂದು ಬಸ್ ತೊಗೊಂಡು ಬಂದು ನಿಲ್ಲಿಸಿದ್ರೂ ಯಾರ್ದು ಏನು ಅಬ್ಜೆಕ್ಷನ್ ಆಗೋಲ್ಲ, ಆ ಥರ ವಿಶಾಲವಾಗಿದೆ ರೋಡ್ ನೋಡಿ. ಫರ್ನಿಷ್ಡೆಲ್ಲ ಈ ಥರ ಫ್ರೆಶ್ ಫರ್ನಿಷ್ಡ್ ಮಾಡಿಸಿರೋದು. ಕೆಲಸ ಭಾಳ ನೀಟಾಗಿ ಮಾಡಿದ್ದಾರೆ. ಆಮೇಲೆ 7-8 CC ಕ್ಯಾಮ್ರಾಗಳು ಹಾಕಿದ್ದಾರೆ. TV ಕ್ಯಾಬಿನೆಟ್, ಈ ಥರ ದೊಡ್ಡದು ಒಂದು ಡೋರ್ ಮಾಡಿದ್ದಾರೆ. ಎದುರುಗಡೆ ಸ್ವಿಮ್ಮಿಂಗ್ ಪೂಲ್ ನೋಡಿ. ಲೆಫ್ಟ್ ಸೈಡಲ್ಲಿ ಇದೊಂದು ಬೆಡ್ರೂಮು, ಇದೇ ಥರ ರೈಟ್ ಸೈಡಲ್ಲಿ ಒಂದಿದೆ, ಅದೊಂದು ಬೆಡ್ರೂಮ್. 2 ಬೆಡ್ರೂಮಿಂದ 2 ಮಾಸ್ಟರ್ ಬೆಡ್ರೂಮ್ ಇದೆ ವಿತ್ ಅಟ್ಯಾಚ್ ಬಾತ್ರೂಮ್ ಸಮೇತ. ಫುಲ್ಲಿ ಫರ್ನಿಷ್ಡ್ ಫಾರ್ಮ್ ಹೌಸ್ ಇದು. ಇದಕ್ಕೆ ಕಾಂಪೌಂಡ್ ಇದೆಲ್ಲ ಫುಲ್ ಕಾಂಪೌಂಡ್ ಮಾಡಿದ್ದಾರೆ. 8 ಅಡಿ ಎತ್ತರಕ್ಕೆ ಮಾಡಿದ್ದಾರೆ ಕಾಂಪೌಂಡ್ ನೋಡಿ. ಆ ಮೂಲಲ್ಲಿ ವಾಷಿಂಗ್ ಮಿಷಿನ್ ಇಟ್ಕೋಬೋದು. ಇಲ್ಲಿ UPS ಕಾಣ್ತಾ ಇದೆ ನೋಡಿ, UPS ವ್ಯವಸ್ಥೆ ಮಾಡಿದ್ದಾರೆ. ಆಮೇಲೆ ಫ್ಯಾನ್ಸಿ ಫಿಟ್ಟಿಂಗ್ ಸುಮಾರು ಹಾಕಿದ್ದಾರೆ. ನೈಟಲ್ಲಿ ನೋಡಿದ್ರೆ ಸ್ಟಾರ್ ಹೋಟೆಲ್ ಥರ ಕಾಣ್ತಿದೆ, ಬಟ್ ಡೇಯಲ್ಲಿ ಕಾಣ್ತಾ ಇಲ್ಲ ಅಷ್ಟೇ. ಈ ಸ್ವಿಮ್ಮಿಂಗ್ ಪೂಲ್ ಇದೆಲ್ಲ ಒಂದು 10 ಡೇಸಿಂದ ಇರಲಿಲ್ಲ ಅವ್ರ ಓನರ್, ಸೊ ಅದಕ್ಕೆ ಆ ಥರ ಇದಾಗಿದೆ, ಪಾಚಿ ಹಿಡ್ಕೊಬಿಟ್ಟೈತೆ. ಇಲ್ಲಾಂದರೆ ಯಾವಾಗಲೂ ನೀಟಿರ್ತಾಯಿತ್ತು ಅದು ನೋಡಿ. ಇದೊಂದು ಬೆಡ್ರೂಮ್, ಈ ಥರದ್ದು 2 ಬೆಡ್ರೂಮ್ ಇದೆ, ಸೇಮ್ ಡೈಮೆನ್ಷನ್ದು ನೋಡಿ. ಇದರಲ್ಲೂ ಕಾಟಿದೆ, ಅದರಲ್ಲೂ ಕಾಟಿದೆ, ಫ್ಯಾನ್ಸಿ ಲೈಟ್ಸ್ ಇದೆ, ಫ್ಯಾನ್ ಇದೆ, ಇದೆಲ್ಲ ಅದರಲ್ಲೂ ಇದೆ ಆ ಬೆಡ್ರೂಮಲ್ಲಿ. ಬಟ್ ಒಂದೇ ಬೆಡ್ರೂಮ್ ತೋರಿಸ್ತಾ ಇರೋದು ನೋಡಿ. ಈ ಕಡೆ ನಾವು ನೋಡಿದ್ರೆ ಗಾರ್ಡನ್ ಕಾಣ್ತಿದೆ, ಆ ಕಡೆನೂ ಗಾರ್ಡನ್ ಕಾಣ್ತಿದೆ. ಈ ಸೈಡ್ ರೈಟ್ ಸೈಡಲ್ಲಿ ನೋಡಿದ್ರೆ ಸ್ವಿಮ್ಮಿಂಗ್ ಪೂಲ್ ಕಾಣ್ತಿದೆ. ಮಕ್ಕಳು ಓದ್ಕೊಳ್ಳೋದಕ್ಕೆ ಡೆಸ್ಕು ಹಾಕಿದ್ದಾರೆ. ಇಲ್ಲಿ ವಾರ್ಡ್ರೋಬ್ ಮಾಡಿದ್ದಾರೆ, ಮತ್ತು ಡ್ರೆಸ್ಸಿಂಗ್ ಟೇಬಲ್ ಮಾಡಿದ್ದಾರೆ, ಬುಕ್ಸ್ ಇಟ್ಕೊಳ್ಳೋಕ್ಕೆ ರ್ಯಾಕ್. ಇದರಲ್ಲೇ ಒಂದು ಸ್ಲೈಡ್ ಡೋರ್ ಕೊಟ್ಟು ಅಟ್ಯಾಚ್ ಬಾತ್ರೂಮು ಮಾಡಿದ್ದಾರೆ. ಅಟ್ಯಾಚ್ ಬಾತ್ರೂಮ್ ಇದು. ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಆ ಬೆಡ್ರೂಮ್ಗೂ ಅಷ್ಟೇ ವೆಸ್ಟರ್ನ್ ಟಾಯ್ಲೆಟ್ ಕೊಟ್ಟಿದ್ದಾರೆ. ಒಂದು ಇಂಡಿಯನ್ ಟಾಯ್ಲೆಟು ಇದೆ ಎಕ್ಸ್ಟ್ರಾ, ಅದು ನೋಡಿ. ಗೀಝರ್ ಇದೆ, ಎಲ್ಲ ಫರ್ನಿಷ್ಡ್. ಡ್ರೆಸ್ಸಿಂಗ್ ರೂಮ್ ಬೇರೆ ಸಪ್ರೇಟಾಗಿ ಮಾಡಿದ್ದಾರೆ. ಸ್ವಿಮ್ಮಿಂಗ್ ಪೂಲ್ಗೆ ಹೋಗಿ ಬಂದಮೇಲೆ ಅಲ್ಲೋಗಿ ಡ್ರೆಸ್ಸಿಂಗ್ ಮಾಡ್ಕೊಂಡು ಬರ್ಬೋದು ನೋಡಿ. ಈ ಕಿಟಕಿಯಿಂದ ಸ್ವಿಮ್ಮಿಂಗ್ ಪೂಲ್ ಕಾಣ್ತಾ ಇದೆ. ಮೈಸೂರು ಬಸ್ ಸ್ಟ್ಯಾಂಡಿಂದ 17ನೇ ಕಿಲೋಮೀಟ್ರ್ ಬನ್ನೂರು ಮಾರ್ಗ. ಫುಲ್ಲು ಗಾರ್ಡನ್ ಮಾಡಿದ್ದಾರೆ. ಈಗ ನೋಡಿ, ಸ್ವಿಮ್ಮಿಂಗ್ ಪೂಲ್ ಒಳಗಡೆಯಿಂದ ಹೊರಗಡೆ ಬರ್ತಾ ಇರೋದು ಇದೊಂದು ಗಾರ್ಡನ್ನು. ಒಳಗಡೆನೂ ಗಾರ್ಡನ್ ಇದೆ, ಹೊರಗಡೆನೂ ಗಾರ್ಡನ್ ಇದೆ.
ಇದ್ರದ್ದು ಬೆಲೆ 2,30,00,000 ಹೇಳ್ತಾಯಿದ್ದಾರೆ. ಹೂವಿನ ಗಿಡ ಎಲ್ಲ ಚೆನ್ನಾಗಿ ಹಾಕಿದ್ದಾರೆ. ಈ ಪಿಲ್ಲರ್ ಹಾಕಿರೋದು ಏನಕ್ಕೆ ಅಂತಂದರೆ, ಈ ಕೂರ್ಗ್ ಮಡಿಕೇರಿಲಿ ಒಂಥರ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ ಹೂವು, ರೆಡ್ ಕಲರ್ದು, ಆ ಥರ ಬೇಲಿ ಹಾಕೋಕ್ಕೆ ಚಪ್ರ ಥರ ಮಾಡ್ತಾರದು. ಸೊ ಅದಕ್ಕೋಸ್ಕರ ಅವರು ಹಾಕಿರೋದು. ನೋಡಿ, ಇಲ್ಲಿ ಕಾರ್ ಬೇಕಾದ್ರೂ ತೊಗೊಂಡು ಬಂದು ನಿಲ್ಲಿಸ್ಬೋದು. ಮತ್ತು ಹೊರಗಡೆಯಿಂದ ಬರ್ತಾರಲ್ಲ ಗೆಸ್ಟ್, ಅವ್ರಿಗೆ ಒಂದು ಮನೆ ಇದು ಇದರ ಕಡೆ ಕಾಣ್ತಾ ಇಲ್ಲ, ಇದು ಅಥವಾ ಸೆಕ್ಯೂರಿಟಿಗೆ ಬೇಕಾದ್ರೂ ಇಟ್ಕೋಬೋದು. ನೋಡಿ, ಫುಲ್ ಎಲ್ಲ ಕಡೆನೂ ಗಾರ್ಡನ್ ಮಾಡಿದ್ದಾರೆ. CC ಕ್ಯಾಮ್ರಾಗಳೆಲ್ಲ ಕಾಣ್ತಾ ಇದೆ ನೋಡಿ. ಆಮೇಲೆ ನೆಟ್ಟು ಹಾಕಿದ್ದಾರೆ, ಈ ಸೊಳ್ಳೆಗಳು ಬರಬಾರ್ದು ಅಂದ್ಬಿಟ್ಟು ಎಲ್ಲ ಕಿಟಕಿಗೂ ನೆಟ್ ಹಾಕಿದ್ದಾರೆ. ಇದು ಬೋರ್ವೆಲ್ ಇದು. ಮತ್ತೆ ಹೊರಗಡೆ ಹೋಗ್ತಾ ಇದ್ದೀನಿ. ಕಾಂಪೌಂಡ್ ಕಾಣ್ತಾ ಇದೆ ನೋಡಿ, 8 ಅಡಿ ಎತ್ತರಕ್ಕಿದೆ. ಇದು ಫುಲ್ ಬೌಂಡ್ರಿ ಮಾಡಿದ್ದಾರೆ, ಒಂದು ಸ್ವಲ್ಪನೂ ಬಿಟ್ಟಿಲ್ಲ. ಎಲ್ಲ ಕಡೆಯೂ ಫುಲ್ ಆನ್ ಕೊಟ್ಟಿದ್ದಾರೆ ನೋಡಿ. ಎದುರುಗಡೆ ಕಾಣ್ತಾ ಇದೆಯಲ್ಲ 2 ಡೋರು, ಲೆಫ್ಟ್ ಸೈಡಲ್ಲಿರೋದು ಡ್ರೆಸ್ಸಿಂಗ್ ರೂಮು, ರೈಟ್ ಸೈಡಲ್ಲಿ ಕಾಣ್ತಾ ಇರೋದು ಈ ಸ್ವಿಮ್ಮಿಂಗ್ ಪೂಲ್ ವಾಟ್ರ್ ಕ್ಲೀನ್ ಮಾಡ್ತಾರಲ್ಲ ಆ ಥರದ್ದು ಒಂದು ಮಷಿನ್ ಇಟ್ಟಿದ್ದಾರೆ ಅಲ್ಲಿ, ಅದಕ್ಕೋಸ್ಕರ. ನೋಡಿ, ಎರಡು ಕಾಣ್ತಾ ಇದೆಯಲ್ಲ, ಅದು ಬೆಡ್ರೂಮ್ಸ್. ಈಗ ತೋರಿಸೋಲ್ಲ, ಅದು ಎದುರುಗಡೆ ಕಾಣ್ತದೆ ಆವಾಗಲೇ ತೋರಿಸಿದ್ನಲ್ಲ, ಫರ್ನಿಶ್ಡ್ ಹೌಸ್ ಅದು. ನೋಡಿ, ಫಂಕ್ಷನ್ ಏನಾರು ಮಾಡೋಂಗಿದ್ರೆ ಈ ಥರದ್ದೆಲ್ಲ ಮಾಡಿದ್ದಾರೆ. ಮತ್ತು ಈ ಥರ ಸ್ಲೀಪಿಂಗ್ ಬನಿಯನ್ ಟ್ರೀ ಇದೆ, ಇದರಲ್ಲೂ ಟ್ರೀ ಹೌಸ್ ಮಾಡ್ಕೋಬೋದು. ಇದಕ್ಕಿಂತ ಮುಂಚೆ ಒಂದು ವಿಡಿಯೋ ಹಾಕಿದ್ದೀನಿ, ಅದು ಬ್ಲೂ ಕಲರ್ದು ನೀರು ಕಾಣ್ತಿದೆ, ಫಿಲ್ಟರ್ ಆಗಿ ಎಷ್ಟು ಚೆನ್ನಾಗಿತ್ತು ಗೊತ್ತಾ ಅದು. ಬಟ್ ಒಂದು ವಾರ 8 ದಿನ 10 ದಿನ ಇಂದ ಇರಲಿಲ್ಲ, ಅದಕ್ಕೆ ಪಾಚಿ ಕಟ್ಕೊಬಿಟ್ಟಿರೋದು.